ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಈಗ ನಾನು ಕ್ಯಾಪ್ಸಿಕಮ್ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮತ್ತು ಇದು ಚಪಾತಿಗೆ, ದೋಸೆಗೆ, ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ಅದಕ್ಕಿಂತ ಮುಂಚೆ ನಾವು ಇದಕ್ಕೆ ಏನೇನು ಬೇಕು, ಹೇಗೆ ಮಾಡ್ಕೊಳೋದು ಅಂತ ಒಂದ್ಸಲಿ ನೋಡೋಣ. ಅದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್: ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ 1-1.5 ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, 2 ಚಿಲ್ಲಿ. ಇಲ್ಲಿ ನಾನು ಗ್ರೀನ್ ಕಲರ್ ಮಾಡ್ತೀನಿ. ಮತ್ತು ಗಸಗಸೆ ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ಈಗ ಇಷ್ಟನ್ನು ಆಗಿದೆ. ಈಗ ಇಲ್ಲಿ ನಾನು ಅರ್ಧ kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ನಾವು 2 ಈರುಳ್ಳಿ, ಇಲ್ಲಿ ಕ್ಯಾಪ್ಸಿಕಮ್ ಬಳಸ್ತಾ ಇದ್ದೀನಿ ನಾನು, ಮತ್ತು 1 ಗ್ರೀನ್ ಚಿಲ್ಲಿ ಒಗ್ಗರಣೆಗೆ, ಕೊತ್ತಂಬರಿ, ಪುದೀನ, ಚಿಕ್ಕದೊಂದು ಟೊಮೊಟೊ, ಇದು ಆಪ್ಷನಲ್ಲು, ಮತ್ತು 1-1.5 ಸ್ಪೂನು ಧನಿಯಾ ಪೌಡರ್. ಈಗ ನಾನು ಬಾಣಲಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ಈಗ ಜೊತೆಗೆ ನಾನು ಕ್ಯಾಪ್ಸಿಕಮು ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ, ಪುದೀನ, ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ನಾನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ತೊಳೆದು ಇಟ್ಕೊಂಡಿರೋ ಚಿಕನ್ ಹಾಕ್ಕೊಂಡಿದ್ದೀನಿ. ಇದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮತ್ತು ಈಗ ಪ್ಲೇಟ್ ಮುಚ್ತಾ ಇದ್ದೀನಿ. ಒಂದು 5 ನಿಮಿಷ ಆದಮೇಲೆ ಮತ್ತೆ ತೆಗೆದು ಅದನ್ನು ಮತ್ತೆ ಇನ್ನೊಂದ್ಸಲಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದ್ರ ಜೊತೆಗೆ ನಾನು ಏನು ಹಚ್ಚಿಟ್ಕೊಂಡಿದ್ದೀನೋ ಆ ಟೊಮೊಟೊ, ಮತ್ತು ಇದ್ರ ಜೊತೆಗೇ ನಾನು ಇಲ್ಲಿ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ, ಹಾಕ್ಕೊಳ್ಳಿ. ಮತ್ತು 1-2 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ತೆಗೀರಿ. ಮತ್ತು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನಾನು ಚಿಕನ್ ಮೇಲೇ ಹಾಕ್ಕೊತಾ ಇದ್ದೀನಿ. ಇದು 1-2 ನಿಮಿಷ ಆದಮೇಲೆ ಮತ್ತೆ ಪ್ಲೇಟ್ ತೆಗೆದು ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇದನ್ನು ಮಿಕ್ಸ್ ಆದಮೇಲೆ ಮತ್ತೆ 1-2 ನಿಮಿಷ ಅದೇನು ನೀರು ಬಿಟ್ಕೊಂಡಿದೆಯೋ ಅದೆಲ್ಲ ಸ್ವಲ್ಪ ಗಟ್ಟಿಯಾಗಲಿ. ಗಟ್ಟಿ ಆದಮೇಲೆ ನೋಡಿ ಈ ಥರ ಇರುತ್ತೆ. ಈಗ ನಾನು ಏನು ರುಬ್ಬಿಟ್ಕೊಂಡಿದ್ದೀನೋ ಆ ಮಸಾಲೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಗ್ರೀನ್ ಕಲರ್ ಮಾಡೋಣ ಅಂಥೇಳಿ ಗ್ರೀನ್ ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಚಿಕನ್ಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಮಸಾಲೆ ಎಲ್ಲ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಈಗ ಇದನ್ನು ನಾವು ಒಂದು 5-10 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಇದು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಮತ್ತು ನಾವು ಮಸಾಲೆಗೆ ಏನು ರುಬ್ಬಿಟ್ಕೊಂಡಿರ್ತೀವಿ ಆ ನೀರು ಸ್ವಲ್ಪ ಹಾಕ್ಕೊಳ್ಳಿ. ಇನ್ನೇನು ನಾವು ಇಳಿಸ್ತೀವಿ ಅನ್ನೋ 5 ನಿಮಿಷಕ್ಕಿಂತ ಮುಂಚೆ ನಾನು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಮತ್ತು ಪ್ಲೇಟ್ ಸ್ವಲ್ಪ ಹೊತ್ತು ಮುಚ್ಚಿದ್ದೀನಿ 1-2 ನಿಮಿಷ. ಈಗ ನೋಡಿ ಚೆನ್ನಾಗಿ ಗಟ್ಟಿಯಾಗಿದೆ ಇದು. ನಾನಿಲ್ಲಿ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ತೊಗೊಳ್ಳೋಣ. ಸರ್ವಿಂಗ್ ಮಾಡಿಕೊಡಿ. ಇದಕ್ಕೆ ಚಪಾತಿ, ಮುದ್ದೆ, ಪೂರಿ, ದೋಸೆ ಎಲ್ಲನೂ ಚೆನ್ನಾಗಿರುತ್ತೆ. ಮತ್ತು ಹೆವಿ ಸ್ಪೈಸಿ ಫುಡ್ ಅನಿಸಲ್ಲ. ಇಲ್ಲಿ ನಾನು ಯಾವುದೇ ರೀತಿ ಗರಂ ಮಸಾಲ, ಚಾಟ್ ಮಸಾಲ ಆ ಥರ ಎಲ್ಲ ಏನೂ ಬಳಸಿಲ್ಲ, ಎಲ್ಲ ಮನೇಲಿರೋವಂಥವೇ. ಮತ್ತು ನಮಗೆ ಅದು ತಿಂದಾಗ ಕೂಡ ಲೈಟ್ ಫುಡ್ ಅನಿಸುತ್ತೆ, ಹೆವಿ ಅನಿಸಲ್ಲ. ಸೊ ನೀವು ಮನೇಲಿ ಮಾಡ್ಕೊಳ್ಳಿ, ಟ್ರೈ ಮಾಡಿ. ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಆನಿಯನ್ ಡೆಕೋರೇಷನ್ಗೆ ಅಂತ ಇದ್ದೀನಿ.
ಈಗ ನೋಡಿ ಫ್ರೆಂಡ್, ಚಿಕನ್ ರೆಡಿ ಆಗಿದೆ. ಕ್ಯಾಪ್ಸಿಕಮ್ ಚಿಕನ್ ಗ್ರೇವಿ. ಇದು ಮಕ್ಕಳಿಗಾದರೆ ತುಂಬ ಇಷ್ಟ ಆಗುತ್ತೆ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.